हाय स्टूडेंट, कैसे आप? फिर सेकेंड क्लास में आपको रिवीजन के बारे में स्टार्ट किए हैं। आपको सब लेसन ख़त्म हो चुके हैं। रू के अभ्यास भी लास्ट क्लास में आपको रिवीजन ख़त्म हो चुका है। आज के दिन एक ही अभ्यास के बारे में देखेंगे। आपको ऑलरेडी हो चुके हैं, फिर आपको इस रिवीजन के बारे में देखेंगे। आइए, वेलकम टू ऑनलाइन क्लास। ಏಕ ಅಭ್ಯಾಸ ನೋಡಿ, ನಿಮಗೆ ಎಲ್ಲವೂ ಸಹ ಲೆಸನ್ಗಳು ಮುಕ್ತಾಯವಾಗಿವೆ ಮತ್ತು ಭಾರಾಕಡಿ ಕಕಬಳಿಯೂ ಸಹ ಮುಕ್ತಾಯವಾಗಿದೆ. ನಿಮಗೆ ರಿವಿಷನನ್ನು ಸ್ಟಾರ್ಟ್ ಮಾಡಿ ರು ಅಭ್ಯಾಸನ್ನು ಮುಕ್ತಾಯ ಮಾಡಿ ಇವತ್ತಿನ ದಿವಸ ಏಕ ಅಭ್ಯಾಸ ಏದ ಒಂದು ಲೆಸನನ್ನು ಇವತ್ತಿನ ದಿವಸ ನೋಡೋಣ. ಬನ್ನಿ, ಇದು ನಿಮಗೆ ಗೊತ್ತಾಗುತ್ತೆ. ಈ ಒಂದು ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿರುವಂಥದ್ದು ಏದು ಮಾತ್ರ, ಮೇಲೆ ಕೊಟ್ಟಂಥ ಒಂದು ಗೆರೆ ರೆಡ್ ಕಲರಲ್ಲಿ ಇದೆ ಅಲ್ಲ, ಅದು ಈ ಒಂದು ಏದ ಮಾತ್ರ. ಈ ಮಾತ್ರ ಹಚ್ಚೋದ್ರಿಂದ ಏದ ಉಚ್ಚಾರ ಆಗುತ್ತೆ. ಸರಿಯಾಗಿ ನೀವು ಇದನ್ನು ನೆನಪಿಟ್ಕೋಬೇಕು. ಇಲ್ಲಿ ಬನ್ನಿ, ಏಕ ಅಭ್ಯಾಸ. देखिए यहाँ पर होता है ACAD. ಇಲ್ಲಿ ಹಿಂಬಡಿ ಇದೆಯಲ್ಲ, ACAD. AC एक, नंबर ऑफ 1. AC एकटक. AC एकता, यूनिटी. ಇಲ್ಲಿ ಶಬ್ದದ ಅರ್ಥ ಆಗುತ್ತೆ. ಇಲ್ಲಿ एक ही मात्रा व्यंजन के ऊपर इसी तरह लगाई जाती है. इसी तरह ಅಂದರೆ ನಾನಿಲ್ಲಿ ಮಾತ್ರ ರೆಡ್ ಕಲರ್ ಈ ಥರ ಇದೆ ಅಂತ ಹೇಳಿದೆಲ್ಲ, ಇಲ್ಲಿ ಅದೇ ಥರ ಮಾತ್ರ ವ್ಯಂಜನದ ಮೇಲೆ ಈ ಥರ ಹಚ್ಚಲು ಆಗುತ್ತೆ. ಇಲ್ಲಿ ನೀವು ನೋಡಿ ಉದಾಹರಣೆ ಕೊಟ್ಟಿದ್ದಾರೆ. ಶ ಪ್ಲಸ್ ಏಕಿ ಮಾತ್ರ ಈಕ್ವಲ್ ಟು ಶೇ. ಶೇ ಶೇ ಶೇರ್. ಇಲ್ಲಿ ಮಾತ್ರ ನೋಡಿ ಅದೇ ಥರ ಇದೆ. ಶ ಪ್ಲಸ್ ಏಕಿ ಮಾತ್ರ ಈಕ್ವಲ್ ಟು ಶೇ. ಶೇ ಶೇ ಶೇರ್. ಶೇರ್ ಮೀನ್ಸ್ लाइन. नेक्स्ट, स प्लस ए की मात्रा इज इक्वल टू से. से सेब, एप्पल. नेक्स्ट, म प्लस ए की मात्रा इज इक्वल टू में से मेज, टेबल. नेक्स्ट, क प्लस ए की मात्रा इज इक्वल टू के से केला, बनाना. नेक्स्ट, ख प्लस ए की मात्रा इज इक्वल टू के से खेत, फार्मर. ಈ ರೀತಿ ನೀವು ಶಬ್ದವನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಮಾತ್ರವನ್ನು ಹಚ್ಚಿ ಯಾವ ರೀತಿ ಶಬ್ದವನ್ನು ಮಾಡಿದ್ದಾರೆ. ಇಲ್ಲಿ ಮೋರ್ ದೆನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎ ಮಾತ್ರ ಅಂದರೆ ಯಾವ ರೀತಿ ಬರುತ್ತೆ, ಅದನ್ನು ನಾವು ವ್ಯಂಜನಗಳ ಮೇಲೆ ಯಾವ ರೀತಿ ಹಚ್ಚಬೇಕು ಎಂಬುದನ್ನು ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ನಾಳೆ ದಿವಸ ನಾವು ಏನು ಮಾಡೋಣ, ಈ ಒಂದು ಎ ಸೊರಸೆ ಬನೆ ವಾಕ್ಯವನ್ನು ನೋಡೋಣ. ಯಾವ ರೀತಿ ವಾಕ್ಯವನ್ನು ಇದೆ ಅದನ್ನು ನೋಡಿ ನಿಮಗೆ ಬೇಗ ಮುಕ್ತಾಯವನ್ನು ರಿವಿಷನ್ ಒಟ್ಟು ಸಹ ಮತ್ತೆ ಮುಗಿಬೇಕಾಗುತ್ತೆ. ಅದಕ್ಕೆ ನಾನು ನಿಮಗೆ ಪ್ರಾಕ್ಟೀಸನ್ನು ಮಾಡೋಣ. ಇಲ್ಲಿ ಇವತ್ತಿನ ದಿವಸ ನೀವು ಮಾತ್ರವನ್ನು ನೋಡಿ, ಮತ್ತೊಂದು ಸಾರಿ ನೀವು ಮಾತ್ರವನ್ನು ಯಾವ ರೀತಿ ಹಚ್ಚಬೇಕು, ಶಬ್ದಗಳನ್ನು ಯಾವ ರೀತಿ ಮಾಡಬೇಕು, ಶಬ್ದದ ವ್ಯಂಜನಗಳ ಮೇಲೆ ಮಾತ್ರವನ್ನು ಈ ರೀತಿ ಹಚ್ಚಬೇಕು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಇದೇ ಥರ ನೀವು ಮನೆಯಲ್ಲಿ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಸಾರಿ ನೋಡಿ, ಶ ಪ್ಲಸ್ ಏಕಿ ಮಾತ್ರ ನೋಡಿ ಮೇಲೆ ಒಂದು ಗರಿ ಕೊಟ್ಟಿದ್ದಾರೆ, ಅವೆಲ್ಲವೂ ಸಹ ಏಕಿ ಮಾತ್ರ ಆಗಿರುತ್ತೆ. ಶಕ್ ನಾವು ಏಕಿ ಮಾತ್ರ ಹಚ್ಚೋದ್ರಿಂದ ಶೇ ಅಂತ ಅರ್ಥ ಬಂತು. ಶೇ ಶೇರ್. ಇಲ್ಲಿ ಸಗೆ ನಾವು ಏಕಿ ಮಾತ್ರ ಹಚ್ಚೋದ್ರಿಂದ ಸೇ ಅಂತ ಅರ್ಥ ಬಂತು. ಸೇ ಸೇಬ್. ಇಲ್ಲಿ ಮಕ್ಕೆ ನಾವು ಏಕಿ ಮಾತ್ರ ಹಚ್ಚೋದ್ರಿಂದ ಮೇ ಸೆ ಮೇಜ್. ಇಲ್ಲಿ ಖಕ್ಕೆ ನಾವು ಏಕಿ ಮಾತ್ರ ಹಚ್ಚೋದ್ರಿಂದ ಕೆ ಅಂತ ಅರ್ಥ ಬಂತು. ಕೆ ಸೆ ಕೇಲಾ. ನೆಕ್ಸ್ಟ್, ಖ ಪ್ಲಸ್ ಏಕಿ ಮಾತ್ರ ಕೆ ಸೆ ಕೇಲಾ. ಇಲ್ಲಿ ಎ ಮಾತ್ರ ಹಚ್ಚೋದ್ರಿಂದ ಎಲ್ಲ ವ್ಯಂಜನಗಳ ಅಕ್ಷರಕ್ಕೆ ಎ ಅಂತ ಅರ್ಥ ಬರುತ್ತೆ. ಇವತ್ತಿನ ದಿವಸ ನೀವು ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದಾದ ನಾವು ವಾಕ್ಯವನ್ನು ನೋಡಿ ಮುಂದಿನ ಒಂದು ಅಧ್ಯಾಯವನ್ನು ನೋಡೋಣ. ಇವತ್ತಿನ ನೀವು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ प्रैक्टिसನ್ನು ಮಾಡಿ. ओके, आज के दिन इतना ही बस. नेक्स्ट क्लास में आपको इस वाक्य पर देखेंगे. थैंक यू, ऑल द बेस्ट.